ಹಲೋ ಫ್ರೆಂಡ್ಸ್, ಇವತ್ತು 26ನೇ ಜನವರಿ 2026 ಗಣರಾಜ್ಯೋತ್ಸವ ಅಂಗವಾಗಿ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಾಲೆಯ ಸಡಗರ ಸಂಭ್ರಮ. ಜೊತೆಗೆ ಕ್ರಿಯಾಶೀಲ ಮುಖ್ಯ ಗುರುಗಳು, ಶಿಕ್ಷಣ ಬಗ್ಗೆ ಅತೀವ ಕಾಳಜಿ ಹೊಂದಿರತಕ್ಕಂತ ಆದರಣೀಯ ಸಹೋದರ ಶ್ರೀ ಸಂತೋಷ್ ವಾಡೆ ಸರ್ ಅವರಿಗೆ ಕೂಡ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತನ ಬಯಸ್ತಾ ಇದ್ದೇನೆ. ಅದೇ ತರವಾಗಿ ಸರ್ಕಾರಿ ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂತ ತಾಯಿ ಸರಸ್ವತಿ ಮಾಸಟ್ಟೆ ಅಕ್ಕರಿಗೆ ಕೂಡ ಉಪಾಧ್ಯಕ್ಷರು, ಅವರಿಗೂ ಕೂಡ ನಾನು ಈ ವೇದಿಕೆಯಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತನ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶಿಕ್ಷಕರಿಗೆ ಮಾಧ್ಯಮಕ್ಕೆ ಸ್ವಾಗತವನ್ನು ಪ್ರೌಢಶಾಲೆಯ ಶ್ರೇಷ್ಠ ಸದಸ್ಯರಾದಂಥ ಶಿವಣ್ಣ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಸ್ಥಾನವನ್ನು ಕೇಳ್ಕೊತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಪ್ರೌಢಶಾಲೆ ನಮ್ಮ ಹಿರಿಯರಾದ ಸೌಂಡ್ ಹಾಕೋ ಕ್ಲಿಯರ್ ಬ್ಯಾಟ್ರಿ ಲೋ ಆಗ್ಯದ. ಅದೇ ರೀತಿಯಾಗಿ ಊರಿನ ಹಿರಿಯರಾದಂಥ ಶ್ರೀ ಶಾಲಿಮಾನ್ ಒಳಸಂಗ್ಯ ಸರ್ ಅವರಿಗೆ ದೇವದಾಸ್ ಚವ್ಹಾಣ್ ಸರ್ ಆತ್ಮೀಯ ಸ್ವಾಗತವನ್ನು ಕೋರಬೇಕಂತ ಅವ್ರಿಗೆ ಕೇಳ್ಕೊತಿದ್ದೇನೆ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲೆಯ ಶಿಕ್ಷಣ ಪ್ರೇಮಿಗಳು ಇಂದು ನಮಗ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಏನದಂದ್ರೆ ಉಪಹಾರ ಬಡಿಸಿದಂಥ ಶ್ರೀ ದಿಲೀಪ್, ಶ್ರೀ ಭೀಮಾಶಂಕರ್ ದಡ್ಡೆ ಸರ್ ಅವರಿಗೆ ದೇವಿದಾಸ್ ಸರ್ ಅವರು ಆತ್ಮೀಯ ಸ್ವಾಗತ ಕೋರಬೇಕು. ಅದೇ ರೀತಿಯಾಗಿ ಊರಿನ ಹಿರಿಯರಾದಂಥ ಶ್ರೀ ಸಿದ್ದರಾಮ್ ಧೋಳೆ ಸರ್ ಅವರಿಗೆ, ನಮ್ಮ ರಾಮೀಚ್ ಒಳ ಸರ್ ಅವರಿಗೆ ದೇವದಾಸ್ ಸರ್ ಆತ್ಮೀಯ ಸ್ವಾಗತ ಕೋರಬೇಕಂತ ಅವರಿಗೆ ಕೇಳ್ಕೊತಾರೆ. ಅದೇ ರೀತಿಯಾಗಿ ನಮ್ಮ ಪ್ರೌಢಶಾಲೆಯ SMC ಉಪಾಧ್ಯಕ್ಷರಾದಂಥ ಶ್ರೀಮತಿ ಸರಸ್ವತಿ ತಾಯಿಯವರಿಗೆ ಜಯಂತಿ ಮೇಡಮ್ ಅವರು ಆತ್ಮೀಯ ಸ್ವಾಗತ ಕೋರಬೇಕಂತ ಅವ್ರಿಗೆ ಕೇಳ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಶ್ರೀಮತಿ ಶ್ರೀದೇವಿ ಲಾಲಪ್ಪ ಅವರಿಗೆ ಘಂಟೆ ಮೇಡಮ್ ಅವರು ಆತ್ಮೀಯ ಸ್ವಾಗತ ಸುವರ್ಣ ಅವರಿಗೆ ನಮ್ಮ ರೇಖಾ ರಾಜೋರಿ ಮೇಡಮ್ ಅವರು ಆತ್ಮೀಯ. ಈ ಮಗು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂತ ಕೇಳ್ಕೊತೇನೆ. Good morning everyone, respected teachers, parents and all my dear friends. My name is Pragna Arvind. I am studying in 9th class. First of all, I wish you all a very happy Republic Day. Today is 26th January and we are celebrating Republic Day. Republic Day is the national festival of India. We celebrate this day with great joy and happiness. On this day, many educational motivational programs are held across India for children. On this day, the Constitution came into force in 1950. The Constitution was supreme law of India. Our Constitution was written by Dr. B.R. Ambedkar. We should always respect our Constitution. Republic Day teaches us live in peace and unity. I am proud to be an Indian and I love my country very much. Jai Hind, Jai Bharat. ಸುಂದರವಾಗಿ ನಿಮ್ದ ಪ್ರಜ್ಞೆ ಅವರಿಗೆ ಒಂದು ಜೋರಾದ ಚಪ್ಪಳೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇವಾಗ ನಮ್ಮ
ನಮ್ಮ ಪ್ರೌಢಶಾಲೆಯ ಮುಖ್ಯಗಳಾದ ಶ್ರೀ MD ಹನೀಫ್ ಸರ್ ಅವರಿಗೆ ಜ್ಯೋತಿಬಾಯಿ ಫುಲೆ ಹಾಗೂ ಶೇಖ್ ಫಾತಿಮಾ ಅವರ ಸೇವಾ ನಮ್ಮ ಪ್ರೌಢಶಾಲೆ ಆವರಣದಲ್ಲಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಲಭಿಸಿದ್ದಕ್ಕಾಗಿ ನಾವೇನಂದ್ರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತದೆ. ಹಾಗಾಗಿ ಊರಿನ ಹಿರಿಯರು SMC ಅಧ್ಯಕ್ಷರು ಎಲ್ಲರೂ ಏನಂದ್ರೆ ಅವರಿಗೆ ಏನಂದ್ರೆ ಆತ್ಮೀಯ ಗೌರವ ಸನ್ಮಾನವನ್ನು ಕೋರ್ಬೇಕಂತ ಅವರಲ್ಲಿ ಕೇಳ್ಕೊತೇವೆ. ಶಿಕ್ಷಕ ವತಿಯಿಂದ ಮಾಡುವ ಶೇಖ್ ಫಾತಿಮಾ ಹಾಗೂ ಸಾವಿತ್ರಿಬಾಯಿ ಫುಲೆ ಅವರ ಸೇವಾರತ್ನ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಲಭಿಸಿದ್ದಕ್ಕಾಗಿ ನಾವೆಲ್ಲ ತುಂಬಾ ಸಂತೋಷದಿಂದ ಶ್ರೀಮಾನ್ MD ಹನೀಫ್ ಸರ್ ಅವರಿಗೆ ಗೌರವ ಸನ್ಮಾನವನ್ನು ಕೋರಬೇಕೆಂದು ಅವರಲ್ಲಿ ಕೇಳಬೇಕು. ಸಾವಿತ್ರಿಬಾಯಿ ಫುಲೆ ಹಾಗೂ ಶೇಖ್ ಫಾತಿಮಾ ಅವರ ರಾಜ್ಯ ಮಟ್ಟದ ಸೇವಾ ಶಿಕ್ಷಣ ಶಿಕ್ಷಣ ಪತ್ರವನ್ನು ಪ್ರಶಸ್ತಿ ಗುರುಗಳೇ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜಾ ಗುರುಗಳೇ, ನನ್ನ ನೆಚ್ಚಿನ ಮುಖ್ಯ ಗುರುಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ಸಹಪಾಠಿಗಳೇ ಮತ್ತು ಊರಿನ ಗಣ್ಯ ವ್ಯಕ್ತಿಗಳೇ, ಇಂದು ನಾನು 26ನೇ ಗಣರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶವು ಜನವರಿ 26, 1950ರಂದು ಗಣರಾಜ್ಯವಾಯಿತು. ಈ ಮುಂಚೆ ನಮ್ಮ ದೇಶಕ್ಕೆ ತನ್ನದೇ ಆದ ಸಂವಿಧಾನ ಇಲ್ಲ. ರಾಷ್ಟ್ರ ನಾಯಕರಿಗೆ ದೇಶವನ್ನು ಹೇಗೆ ಮುನ್ನಡೆಸಬೇಕೆಂಬ ಪರಿಕಲ್ಪನೆ ಇರಲಿಲ್ಲ. ನಮ್ಮ ದೇಶದ ಸ್ಥಿತಿಯು ದಿಕ್ಸೂಚಿ ಇಲ್ಲದ ಅಡಗಿನಂತೆ ಆಗಿತ್ತು. ಆ ಸಮಯದಲ್ಲಿ ದೇಶಕ್ಕೆ ಒಂದು ಸಂವಿಧಾನ ಇರುವುದು ಅವಶ್ಯಕ ಎನಿಸಿತ್ತು. ರಾಯರು ರಚನಾ ಸಮಿತಿಯ ಅಗತ್ಯತೆಯನ್ನು ಪ್ರತಿಪಾದಿಸಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ 1946 ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ಸಂವಿಧಾನ ರಚನಾ 1946ರಲ್ಲಿ ಅಸ್ತಿತ್ವಕ್ಕೆ ಬಂತು. ಈ ಸಮಿತಿಯು ಡಿಸೆಂಬರ್ 6, 1792 ಸದಸ್ಯರು, ಬ್ರಿಟಿಷ್ ಕಮಿಷನರೇಟ್ ಪ್ರಾಂತದಿಂದ 4 ಸದಸ್ಯರು ಹಾಗೂ ದೇಶೀಯ ಸಂಸ್ಥಾನದಿಂದ 93 ಸದಸ್ಯರಿದ್ದರು. ಆಗಸ್ಟ್ 15, 1947ರ ಸ್ವಾತಂತ್ರ್ಯದ ನಂತರ ಸದಸ್ಯರ ಸಂಖ್ಯೆ 799ಕ್ಕೆ ಇಳಿಸಲಾಯಿತು. ಇದರಲ್ಲಿ ಬ್ರಿಟಿಷ್ ಇಂಡಿಯಾದಿಂದ 792 ಸದಸ್ಯರು, ಬ್ರಿಟಿಷ್ ಕಮಿಷನ್ ಇದರಲ್ಲಿ ಬ್ರಿಟಿಷ್ ಇಂಡಿಯಾದಿಂದ 229 ಸದಸ್ಯರು, ದೇಶೀಯ ಸಂಸ್ಥಾನ ಇದ್ದರು. Everyone present here. Today's day is the 77th Republic Day of our beloved country India. Warm greetings to all of you with special mention to the chief guest, our honorable principal, respected teachers. I would like to just speak a few words
regarding the way that we are gathered here. Republic Day is celebrated with great enthusiasm every year in the entire country. It is an important day for all the Indian Tiranga, which we unfurl on Republic Day indicates our freedom. Today, when a few fellow Indians talk about the fear of losing basic rights that Constitution has given us, this day becomes more important where few know the importance of this day. Constitution, Dr. B.R. Ambedkar, the chairperson of community representatives, unity in diversity, with the beautiful message of Bhava Kaiteli Ekate. I would like to finish my words. Thank you one and all. Jai Hind. ಒಳ್ಳೆ ರೀತಿಯಲ್ಲಿ ಇಂಗ್ಲಿಷ್ ನಲ್ಲಿ ಈ ಸಂದರ್ಭದಲ್ಲಿ ಭಾಷಣ ಮಾಡಿದಂತ ರುಚಿತಾ ದಿಲೀಪ್ಗೆ ಒಂದು ಜೋರ